ಆತ್ಮೀಯ ಯಾಚ್ 16 ನ್ಯೂಸ್ ಅಥವಾ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯ ನಮ್ಮ ತೆಗಲಿ ಗೊತ್ತದ ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿ ಅವರನ್ನು ಚೀಟಿ ಮೂಲಕ KC ವೇಣುಗೋಪಾಲ್ ಒಂದು ಲೆಟರ್ ಮೂಲಕ ಈ ಮನೆ ಮಿನಿಸ್ಟರ್ ಲಿಸ್ಟ್ ಕಳಿಸಿ ಅವ್ರನ್ನ ತೆಗೆದ ಸಲೀಂ ಅಹಮದ್ ಅವ್ರನ್ನ ಸಭಾಪತಿ ಮಾಡೋದು ಸಜೆಷನ್ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ. ಇದು ಸರಿಯಾದ ಕ್ರಮನ, ಇದು ಯೋಗ್ಯನ ಅನ್ನುವಂಥದ್ದು. ಈಗಾಗಲೇ BJPಗರು ಹೇಳಿದ್ದಾರೆ, ಇಲ್ಲಪ್ಪ ನಮ್ಮ ಬಹುಮತ ಇಲ್ಲ, ನಿಂತಿರೋರು ಬಿಡೋದು ಗ್ಯಾರಂಟಿ ಅನ್ನುವಂಗೆ ಮಾತಾಡಿದ್ದಾರೆ. ನಾನು ನೋಡ್ತೀನಿ ಎದುರಿಸಿದ ಸದನದಲ್ಲಿ ಅಂತ ಇವರು ಹೇಳಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸಹಜವಾಗಿ ಯಾರಾದರೂ ನೋವು ಆಗ್ತದೆ. ಅದು ಗೌರವಪೂರ್ಣವಾದ ಸಂವಿಧಾನಿಕ ಹುದ್ದೆಗಳು, ಸಭಾಪತಿ, ಸಭಾಧ್ಯಕ್ಷ, ಇವೆಲ್ಲನೂ ಕೂಡಿ ಡಿಸ್ಕಷನ್ ಮಾಡಿ ಮೆಜಾರಿಟಿ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ. ಅದು 1956 ನಿರ್ಮಾಣ ಆದಂಥ ಈ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲೇ ಇಂಥ ಒಂದು ಘಟನೆ ಚೀಟಿ ಮೂಲಕ ಬದಲಾಯಿಸುವ ಸಭಾಪತಿನ ನಿಜವಾಗಿ ಇದು ನಾಚಿಗೇಟಿನ ವಿಷಯ ಅಂತ ಸ್ಪಷ್ಟ ಹೇಳಬೇಕಾಗ್ತದೆ. ಹಿಂದೆ ಮುಖ್ಯಮಂತ್ರಿಗಳು ಚೀಟಿ ಮೂಲಕ ಬದಲು ಮಾಡಿಸ್ತಾ ಇದ್ರು ಇಂದಿರಾ ಗಾಂಧೀಜಿಯವರು ಮತ್ತು ನಮ್ಮ ರಾಜೀವ್ ಗಾಂಧಿಯವರು. ನಾವು ನೋಡಿದ ಇತಿಹಾಸದಲ್ಲೇ T. ಆಂಜನೇಯ ಅಂತೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರು ನಿಮ್ಗೆ ಗೊತ್ತದ, ಒಳ್ಳೆಯ ರಾಜಕಾರಣಿ, ಸಂಸ್ಥಾ ಕಾಂಗ್ರೆಸ್ಸಿಗರು, ಪ್ರಬುದ್ಧ ಅರ್ಥವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥವರು. ವೀರೇಂದ್ರ ಪಾಟೀಲ್ ಸಹಿತ ನಮ್ಮ ರಾಜೀವ್ ಗಾಂಧಿಯವರು ಚೀಟಿ ಮೂಲಕ, ಇಂದಿರಾ ಗಾಂಧಿಯವರು ಇದೇ ರೀತಿ ಮಾಡಿದ್ರು. ಇಡೀ ದೇಶ ತುಂಬ ಚೀಟಿ ಮೂಲಕ ಮುಖ್ಯಮಂತ್ರಿಗಳು ಬದಲು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಪದ್ಧತಿಯನ್ನು ಹಾಕೊಂಡಿದ್ರು. ಅದು ಇಲ್ಲಿ ರಿಪೀಟ್ ಆಗ್ತಾ ಇದೆಯಾ? ಯಾಕಂದರೆ ಅದೊಂದು ಸಂವಿಧಾನಕ್ಕೆ ಹುದ್ದೆ ರೀ. ಹೌದು, ಅವ್ರ ಮೆಜಾರಿಟಿ ಇರ್ತದೆ, ಕಾಂಗ್ರೆಸ್ ಪಾರ್ಟಿ ಹೇಳೋದು ಆರಿಸ್ರಿ, ಅದನ್ನು ಸದನದಲ್ಲೇ ಆರಿಸ್ರಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಹೇಳೋದು, ಯಾವುದೇ ಮುಖ್ಯಮಂತ್ರಿ ಮೆಜಾರಿಟಿ ತೋರಿಸ್ಬೇಕಾಗಿದ್ರು ಸದನದಲ್ಲೇ. ಇಂಥ ಹುದ್ದೆ ಆದ ಕೂಡಲೇ, ಬಹಳ ಆದ ಕೂಡಲೇ ಯಾಕೋ ಏನೋ ಕಾಂಗ್ರೆಸ್ ಈ ಸಲ ಹಿಂಗೆ ಮಾಡಿತು ಅಂತ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಗಾಂಧಿ ಕಾಂಗ್ರೆಸ್. ಇವತ್ತಿನ ಈ ರಾಹುಲ್ ಕಾಂಗ್ರೆಸ್ ಅವ್ರು ಬೇಕಾಗಿಲ್ಲ ಅನಿಸ್ತದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೌದಪ್ಪ ಒಳ್ಳೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದ್ರೊಳಗೆ ಒಂದಿಷ್ಟು ಎಲ್ಲೆಲ್ಲಿ ಏನೋ ಗದ್ದಲ ಆಗ್ತಾ ಇರ್ತದೆ. ಈ KC ವೇಣುಗೋಪಾಲ್ ಅಂತವರು ಇನ್ನೂ ಅನೇಕ ಇದ್ದಾರೆ, ಇಲ್ಲೇ ಪ್ಯಾರಾಸೈಟ್ಸ್ ಅಂತೀವಿ ನಾವು ಅವ್ರಿಗೆಲ್ಲ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಹೈಕಮಾಂಡ್ ಹೇಳ್ತದೆ ಬದ್ದಪ್ಪ, ಅವರೇ ಅಂದ್ರೆ ಬೇಡ ಇವರೇ ಬದ್ದು ಮಾಡಿ ಅವ್ರ ಹೆಸರು ಮಾಡಿ ಕೆಲಸ ಮಾಡ್ಕೊಡ್ತಾರೆ. ಇದು ನಡೆದ ಒಂದು ಸಂಪ್ರದಾಯ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಕಾಂಗ್ರೆಸ್ ಹಾಳಾಗಿದೆ ಇವತ್ತಿನ ರಿಗೇನ್ ಆಗಿರ್ತದೆ. ಪ್ಯಾರಡೈಸ್ ಲಾಸ್ಟ್ ಆಯ್ತು ಕಾಂಗ್ರೆಸ್ಸಿಂದು, ಈಗಿನ ಪ್ಯಾರಡೈಸ್ ರಿಗೇನ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಈ ಘಟನೆ ಆಗಿದ್ದು ಚರ್ಚೆಗೆ ಆಸ್ಪದ ಮಾಡೋದು. ಪಾಪ ಭಾಳ ನೋವಿದೆ ಬಸವರಾಜ ಹೊರಟ್ಟಿ ಅವ್ರಿಗೆ. 40 ವರ್ಷ 50 ವರ್ಷದ ರಾಜಕಾರಣ, ವಿಧಾನ ಪರಿಷತ್ ನಿರಂತರ ಶಿಕ್ಷಕ, ಒಂದು ಏನಪ್ಪ ಕ್ಷೇತ್ರದ ಆಯ್ಕೆ ಆಗಿ ಬಂದಂಥವ್ರು. ಅವ್ರು ತಪ್ಪು ಮಾಡಿದವರು, ಸರಿ ಮಾಡಿದವರು, ಜನತಾದಳದಿದ್ದರು, ಅಲ್ಲಿದ್ದರು, ಇಲ್ಲಿದ್ರು, ಎಲ್ಲಿ ಬಂದರು, BJPಗೆ ಹೋದ್ರು, ಮತ್ತು ಕಾಂಗ್ರೆಸ್ ಬಂದರು. ಅಧಿಕಾರಕ್ಕಾಗಿ ಏನೋ ಅವ್ರು ಚೇಂಜ್ ಮಾಡಿದ್ದಾರೆ. ಅದರಂತ ಅವರು ಸಿದ್ಧಾಂತವಾದಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅವ್ರು ಬದುಕು ಸಿದ್ಧಾಂತವಾದಿ ಬಂದಿಲ್ಲ. ಅನುಕೂಲಿಸಿದ್ದು ಯಾರು ಸಿಗ್ತಾರೆ ಅವ್ರು ನಡ್ಕೊಂಡು ಹೋಗುವಂಥ ಅಧಿಕಾರ ಹಿಡಿಯುವಂಥ ಒಂದು ಪ್ರವೃತ್ತಿ ನಾವು ನೋಡ್ತಾ ಇದ್ದೀವಿ. ಆದರೆ ಉಳಿದ ರಾಜಕಾರಣ ಕಂಪೇರ್ ಮಾಡಿದಾಗ ಹಿ ಈಸ್ ಸಮಥಿಂಗ್ ಬೆಟರ್ ದ್ಯಾನ್ ಅದರ್ಸ್, ಇಷ್ಟು ಮೊದಲು ಹೇಳ್ಬೋದು. ಮತ್ತು ಇಲ್ಲಿವರೆಗೆ ವಿಧಾನ ಪರಿಷತ್ತಲ್ಲೇ ಮ್ಯಾಕ್ಸಿಮಮ್ ನಿರತವಾಗಿ ಸಮಾನವಾಗಿ ತಮ್ಮ ಡಿಸಿಷನ್ ಕೊಟ್ಟರು. ಅಲ್ಲಲ್ಲೇ ಒಂದಿಷ್ಟು ಡಿಸಿಷನ್ಗಳು ತಪ್ಪೋಸರಿ ಮಾಡಿದ್ದಾರೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತಲೂ ಇವತ್ತು ಈ ಒಂದು ಪೋಸ್ಟನ್ಗೆ ತಕ್ಕೋಲೆ ಕಾಂಗ್ರೆಸ್ ನಡೆದುಕೊಂಡಂಥ ರೀತಿಯನ್ನು ಇವತ್ತು ನಾವು ನೇರವಾಗಿ ಖಂಡಿಸ್ಬೇಕಾಗ್ತದೆ. BJP ಅವ್ರದ್ದು ಖಂಡಿಸ್ತಾರೆ, JDS ಅವ್ರು ಖಂಡಿಸ್ತಾರೆ. ಯಾಕೆ ವಿರೋಧ ಪಕ್ಷದವರು ಹೇಗಿದ್ರು ಖಂಡಿಸ್ತಾ ಇರ್ತಾರೆ. ಅದು ಬೇರೆ ಜನಸಾಮಾನ್ಯರಲ್ಲಿ ಆಗಿರ್ಬೋದು ಅಥವಾ ವಿದ್ವತ್ ವಲಯದಲ್ಲಿ. ಯಾಕಂದ್ರೆ ವಿಧಾನ ಪರಿಷತ್ ಅಂದ್ರೆ ಏನಪ್ಪ, ವಿದ್ವತ್ ಇದ್ದಂಥವರು ಮಾರ್ಗದರ್ಶಕರವರು. ವಿಧಾನ ಪರಿಷತ್ತ ಅಥವಾ ರಾಜ್ಯಸಭೆ ಅಂತಂದ್ರೆ ಮಾರ್ಗದರ್ಶಕರವರು ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ. ಯಾಕಂದರೆ ಇವರು ಜನರಿಂದ ಆಯ್ಕೆ ಆದಂತಹ MLAಗಳು MP ಗಳು ತಪ್ಪಾಗ್ತಾವ. ಅವರಿಗೆ ಡೈರೆಕ್ಷನ್ ಮಾಡೋ ಸಲುವಾಗಿ ಇದು ಇಷ್ಟಂಥದ್ದು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯನ್ನು. ಹೀಗಾಗಿ ಇವು ಬಹಳ ಬೆಲೆ. ಅಧಿಕಾರ ಕಡಿಮೆ ಇರುವುದವರಲ್ಲೇ MP ಗಳ ಅಧಿಕಾರ ಹೆಚ್ಚದ, ಇಲ್ಲಿ MLAಗಳ ಅಧಿಕಾರ ಹೆಚ್ಚದ, ಆ ಮಾತು ಬೇರೆ. ಆದರೆ ಗುರುವಿನ ಸ್ಥಾನದಲ್ಲಿದ್ದಾರೆ ಅವರು. ಅದರಲ್ಲೂ ಸಭಾಪತಿ ಗುರುವಿನ ಗುರು, ಮಹಾಗುರು. ಆ ಸ್ಥಾನದಲ್ಲಿ ಬಸವರಾಜ ಹೊರಟ್ಟಿ ಅವರು ಇದ್ದಾರೆ. ಅಂಥವ್ರನ್ನ ಅವ್ರಿಗೆ ಗೌರವಪೂರ್ವಕವಾಗಿ ಭೇಟಿಯಾಗಿ ಮಾತಾಡಿ, ಸರ್ ನಾವು ಹಿಂಗೆ ಮಾಡಿದ್ದೀವಿ, ಸಲೀಂ ಅಹಮದ್ ಅವ್ರನ್ನ ನೇಮಕ ಮಾಡಿದ್ವಿ,
ದಯವಿಟ್ಟು ಅವ್ರು ರಾಜೀನಾಮೆ ಕೊಡಿ ಮತ್ತೆ ಮತ್ತೆ ಹೇಳಬೇಕಾಯ್ತಲ್ಲ, ಪದ್ಧತಿ ಅದಾವ. ಬೇಡ ಅವರು ಏನೋ ಒಪ್ಪದೇ ಹೋದಾಗ ಸದನದಲ್ಲಿ ಮೆಜಾರಿಟಿ ತೋರಿಸಿ ಮಾಡ್ಕೋಬೋದಾಗಿತ್ತಲ್ಲ. ಸರಳದಲ್ಲಿ ಇದು ನೀವು ಗೆದ್ದಿದ್ದೀರಿ, ಅವ್ರು ಒಪ್ಪಿಕೊಳ್ಳಬೇಕು. ಇವತ್ತು ಅವ್ರು ಸೋಲ್ತಲಿಲ್ಲ ಅಂತಲ್ಲ, ಆದರೆ ತೆಗೆಯೋ ಪದ್ಧತಿ ಅದಲ್ಲ, ಇದು ಇಂದಿರಾ ಕಾಂಗ್ರೆಸ್ನ ಪದ್ಧತಿ. ಇವತ್ತ ನಾವು ಇವರಲ್ಲಿ ಕಾಣ್ತೀವಿ, ಮೋದಿಯವರು ಇದರಲ್ಲಿ ಕಾಣ್ತೀವಿ ನಾವು. ಇಂದಿರಾ ಮತ್ತು ಮೋದಿ ಏನಪ್ಪ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು. ಇದ್ರಲ್ಲಿ ಯಾವ ಅಭಿಪ್ರಾಯ ಇಲ್ಲ. ಅವ್ರೇನೋ ಅಂತ ತುರ್ತು ಪರಿಸ್ಥಿತಿ ಅಂದ್ರು ಹಂಗೆ ನಮ್ಮ ಮೋದಿಯವ್ರು ಭಿನ್ನ ಇಲ್ಲ. ನೀವು ಕಳೆದ 2014 12 ವರ್ಷ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ನೀವು ಏನು ಭಿನ್ನ ಅದ್ರಿ ಇಂದಿರಾರವ್ರಿಗಿಂತಲೂ ಮೋದಿಯವರ ಅಂತೇಳಿ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂದಿರಾರ ನೆನಪನ್ನು ಇವತ್ತು ರಾಹುಲ್ ತರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಎಲ್ಲಿವರೆಗೆ ಇಂದಿರಾರವರ ನೆರಳಿನಿಂದ ಹೊರಗೆ ಬರೋದಿಲ್ಲವೋ ಅಲ್ಲಿವರೆಗೆ ಒಬ್ಬ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೆಹರೂರವ್ರ ವಿಚಾರ, ಗಾಂಧೀಜಿಯವ್ರ ವಿಚಾರ ನೆಲೆಗಟ್ಟಿನಲ್ಲ, ಮುಂದುವರೆದ್ರೆ ಭವಿಷ್ಯದ ಈ ದೇಶಕ್ಕೆ ಹೋದ ಅವ್ರಿಗೂ ಅಲ್ಲ. ಇಲ್ಲಪ್ಪ ಅಂದರೆ ಈಗ ತೋರಿಸ್ತಾ ಇದ್ದಾರಲ್ಲ, ಇದು ಮೊನ್ನೆ ನೋಡಿ ಒಳ್ಳೆ ಪ್ರಯತ್ನ ಮಾಡಿದ್ರು, ಒಳ್ಳೆ ಒಂದು ನಡೆಯಲಿಟ್ಟರು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನ ಆ ಕುರ್ಚಿಯಿಂದ ಇಳಿಲಾರ ಕುರ್ಚಿ ಅವರು ಸಿದ್ದರಾಮಯ್ಯ ಹೆಸರೇಕ್ ಮಾಡಿದ್ರು. ಏನೋ ಮುಖ್ಯಮಂತ್ರಿಯಿಂದ ಇಳಿರಪ್ಪ ಇನ್ನೊಬ್ರು ಆಗಲಿಂದಾಗ ಜಗ್ಗಿ ತೊಗೊಂಬೋದ್ರು, ಇನ್ನೂ ಮಾಡಿದರು. ಅದೇ ಕಾಲಕ್ಕೆ ಅಹಿಂದ ಮೂವ್ಮೆಂಟ್ ಮಾಡೋದು ಅದನ್ನು ಮಾಡೋದು ಇನ್ನೂ ಮಾಡಿದರು. ಅದು ಬಂದಾಗ ನೆನಪಾಗೋದು ಅವರಿಗೆ ಮುಖ್ಯಮಂತ್ರಿಯಿಂದ ಇಳಿಸ್ತಾರೆ ಅಂದ ತಕ್ಷಣ ಅಹಿಂದ ಮೂವ್ಮೆಂಟ್ ಮಾಡುವಂಥ ಸಿದ್ದರಾಮೋತ್ಸವ ಮಾಡೋರು. ಅವರು ಒಂದಿಷ್ಟು ಯಾಕೋ ಹೆದರಿಕಾಯಿತು. ಕೊನೆಗೆ ಹೈಕಮಾಂಡ್ ಅದನ್ನು ಭಾಳ ಸೌಜನ್ಯದಿಂದ ಮತ್ತೊಂದರಿಂದ ಕರೆದ ಮಾತಾಡಿ ಅವ್ರನ್ನ ಒಪ್ಪಿಸ ನೀವು ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂದರೆ ಖಡಾಖಂಡಿತವಾಗಿ ಹೇಳಿದಾರಲ್ಲ, ಅದು ಬೆಸ್ಟ್ ಆಗಿ ಡಿಕೆಶಿ ಅವ್ರು ಮಾಡಿ ಸರಿ ತಪ್ಪ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಯಾಕೆ ಹಿಂಗಾಯ್ತು? ಸಿದ್ದರಾಮಯ್ಯ ಇಳಿಸೋ ಮುಂದೆ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಅಂತ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಇವತ್ತು ಬಸವರಾಜ ಹೊರಟ್ಟಿ ಅವ್ರ ವಿಷಯದಲ್ಲಿ ಈಗ ಯಾಕೆ ಮಾಡಿ? ಇಬ್ಬರು ಸಮಾನ ವಯಸ್ಕರು, ಇಬ್ಬರು ಮೂಲತಃ ಜನತಾದಳದವರು, ಜನತಾ ಪಕ್ಷದ ಬಂದರು, ಜನತಾ ಪರಿವಾರದವರು ಇರ್ಬೋದು. ಅವರು ಅಧಿಕಾರಕ್ಕೆ ಒಂದ್ಗಳ ಬಂದರು, ಜಿಕ್ಕೂತ್ ಬಂದರು, ಕಾಂಗ್ರೆಸ್ಗೆ ಬಂದರು, ಅವ್ರು BJPಗೆ ಹೋದರು, ಮತ್ತೇನು ಹೋದರು, ಮಾಡಿದರು. ಅದರಲ್ಲಿಂದ ಇಬ್ಬರು ಸಮಾನರು, ಸಿದ್ದರಾಮಯ್ಯ ಮತ್ತು ಬಸವರಾಜ ಹೊರಟ್ಟಿ ಅವರು. ಅದನ್ನು ಸಹಿತ ನಾವು ಬೋಳ್ಬೇಕಾಗ್ತದೆ. ಆದರೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಲ್ಲೇ ತೆಗೆದುಕೊಂಡಂಥ ನಯ ನಾಜೂಕಿನ ಖಂಡಿತ ಅಭಿಪ್ರಾಯ ಇಲ್ಲಿ ಯಾಕೆ ಬರಲಿಲ್ಲ? ಹೌದು, ಬಸವರಾಜ ಹೊರಟ್ಟಿ ಬೇರೆ ಪಕ್ಷದವರು ಹಾಗಾಗಿ ನಾವು ಹೇಳ್ಬೋದು, ಏನೋ ಹೇಳ್ಬೋದು. ಇರಲ್ರಿ, ಅವರು ಅಷ್ಟು ಸಮಾನ ಗೌರವವನ್ನು ಹೊಂದಿದಂಥವ್ರು, ಅವರು ಪ್ರಾಮಾಣಿಕ ಜೀವನ ಪಡೆದಂಥವರು. ಆರಿಸಿಕೊಂಡು ಅವ್ರು ಗದ್ದಲ ಬೆಳೆದಿಲ್ಲ ಅಂತಲ್ಲ, ಎಲ್ಲ ಕಡೆ ನಡೀತದೆ ಇದು. ಎಲ್ಲ ರಾಜಕಾರಣಿಗಳು ಸಹಿತ ಇಲ್ಲಿ ಒಂದು ಕಳಂಕ ಅದನ್ನು ಹೌದಪ್ಪ, ದುಡ್ಡು ಕೊಟ್ಟು ಮತ್ತೇನೋ ಮಾಡಿ ಅಥವಾ ಜಾತಿ ಮತ್ತೇನೋ ಮಾಡಿದ್ರೆ ಆಯ್ಕೆ ಆಗ್ತಾರಪ್ಪ ಇವರು. ಅಧಿಕಾರ ಸಿಗಿದ್ರೆ ಪಕ್ಷ ಬಿಟ್ಟು ಹೋಗ್ತಾರೆ, ಸಿದ್ಧಾಂತ ಬಿಡ್ತಾರೆ, ಮತ್ತೇನು ಮಾಡ್ತಾರೆ, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಇದರಲ್ಲಂತ ಎಲ್ಲ ಅಭಿಪ್ರಾಯ ಇಲ್ಲ. ಬಸವರಾಜ ಹೊರಟ್ಟಿ ಅವರು ಅಷ್ಟೇ, ಸಿದ್ದರಾಮಯ್ಯವರು ಅಷ್ಟೇ. ಆದರೆ ಸಿದ್ದರಾಮಯ್ಯ ಮಾಸ್ ಇರೋದ್ರಿಂದ ಅವ್ರನ್ನ ಕೈ ಮುಗಿದು ಕಾಲು ಬಿದ್ದು ಮತ್ತೇನೋ ಮಾಡಿ ಕೈಗಿಸಿದಂಥ ರಾಹುಲ್ ಗಾಂಧಿಯವರು ತಮ್ಮ ವೇಣುಗೋಪಾಲನ ಮೂಲಕ ಚೀಟಿ ಕೊಟ್ಟು ತೆಗೆದುಹಾಕೋದು ಇದು ಹೊಲಸ ಪದ್ಧತಿ, ದರಿದ್ರ ಪದ್ಧತಿ. ಯಾಕಂದ್ರೆ ಒಂದು ಸಭಾಪತಿ ಅನ್ನೋದು ಗೌರವಪೂರ್ಣವಾದ ಪೋಸ್ಟ್ ಇರೋದ್ರಿಂದ ಆ ಪೋಸ್ಟ್ ಇರುವಂಥ ವ್ಯಕ್ತಿ ಆ ಸಭಾಪತಿ ಸ್ಥಾನದಲ್ಲಿರುವವರೆಗೆ ಅದೇ ರೀತಿಯ ಗುಣಮಟ್ಟವನ್ನು ಕೈಗೊಂಡು ಹೋಗಬೇಕಾಗಿತ್ತು, ಅವ್ರ ಜೊತೆ ವ್ಯವಹಾರ ಮಾಡಬೇಕಾಗಿತ್ತು, ಅದೇ ಕಾಲಕ್ಕೆ ಅವ್ರನ್ನ ಗೌರವಿಸಬೇಕಾಗಿತ್ತು. ಇದಾಗಲಿಲ್ಲ. ಅದಕ್ಕಾಗಿ ಇವತ್ತು ಬಸವರಾಜ ಹೊರಟ್ಟಿ ಅವರೇನೋ ಪಾಪ ನೂರು ತಿಳ್ಕೊಳ್ತಾ ಇದ್ದಾರೆ. ಇದು ಅರ್ಥವರು ಅಲ್ಲಿ ಮುಂದುವರಿತಾರಂತಲ್ಲ, ಆದರೆ ನಡೆದುಕೊಂಡಂಥ ರೀತಿ ಮಾತ್ರ ಕಾಂಗ್ರೆಸ್ನಿಂದು ತಪ್ಪು. ಸರಿ ಎಂಬುದನ್ನು ಮಾಡಿರಿ, ಏನು ತಪ್ಪಿಲ್ಲ, ನಿಮ್ಗೆ ಯಾರು ಬೇಕೋ ಅವ್ರು ಮಾಡ್ಕೊಳ್ರಿ. ಆದರೆ ಒಂದು ಸಭಾಪತಿ ಪೋಸ್ಟು, ಸಭಾಧ್ಯಕ್ಷ, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಬಗ್ಗೆ ನಮ್ಮ BJP ತಪ್ಪು ಮಾಡಿದಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರನ್ನ ಯಾವ ರೀತಿ ಇಳಿಸ್ತು ಕೆಳಗೆ ಉಪರಾಷ್ಟ್ರಪತಿಯನ್ನು ಹಿಂದಿದ್ದಂಥವ್ರು ಧನ್ಖರ್ ನೆನಪದ. ಅಂದರೆ ನಾನು ಯಾಕೆ ಮತ್ತೆ ನೆನಪಿಸ್ತಾ ಇದ್ದೀನಿ ಅಂದರೆ, ಇಂದಿರಾ ಗಾಂಧಿ ಮತ್ತು ಮೋದಿ ಇಬ್ಬರು ಒಂದೇ ಅನ್ನೋದು ಎಲ್ಲ ಮಕ್ಕಳು ಅನ್ನೋದಕ್ಕೆ ಅಲ್ಲಿ ಧನ್ಖರ್ ಅವರು ಇಲ್ಲ. ಈಗ ಬಸವರಾಜ ಹೊರಟ್ಟಿ ಅವರು ಏನಂತೀರಿ ಇದಕ್ಕೆ ತಪ್ಪಂತೇಳಿ ತಪ್ಪಂದ್ರೆ ಸರಿ ಅಂದ್ರೆ ಏನಂತೀರೇನ್ರಿ? ಲೈಕ್ ಮಾಡಿ ಡಿಸ್ಲೈಕ್ ಮಾಡಿರಿ, ಲೈಕ್ ಮಾಡ್ತಾಯಿರಿ, ಡಿಸ್ಲೈಕ್ ಮಾಡ್ತಾಯಿರಿ, ಏನು ಮಾಡ್ತಾಯಿರಿ, ಮಾತಾಡ್ತಾಯಿರಿ, ಮೈಕ್ರೋ ತಿಳಿಸ್ತಾಯಿರಿ. ಯಾಕೆ 16 ನೀವು ಇದು ಸತ್ಯಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ
ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.